ಹಾಯ್ ಹೆಲೋ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಕ್ಯಾತ್ಮಾರ್ನಹಳ್ಳಿ ಬಡಾವಣೆಗೆ ಬಂದಿದ್ದೀವಿ. ಇಲ್ಲಿ ನೀವು ಗಾಯತ್ರಿಪುರಂ ಕಡೆಯಿಂದ ಬಂದರೆ ನಿಮಗೆ ಒಂದು ಹೋಟೆಲ್ ಸಿಗುತ್ತೆ, ಒಂದು ಬ್ರೇಕ್ಫಾಸ್ಟ್ ಹೋಟೆಲ್ಲು, ಅಂದರೆ ವೆಜ್ ಹೋಟೆಲ್ಲು. ಇಲ್ಲಿ ಎಲ್ಲ ಥರದ ಏನು ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟಪಡ್ತೀರಾ ಆ ಥರದ್ದೆಲ್ಲ ಐಟಮ್ಸ್ಗಳೆಲ್ಲ ಮಾಡ್ತಾರೆ. ತುಂಬ ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಕ್ಯಾತ್ಮಾರ್ನಹಳ್ಳಿ ಅಂದರೆ ಮೈಸೂರಲ್ಲಿ ತುಂಬ ಫೇಮಸ್ಸು, ಜೊತೆಗೆ ಈ ಹೋಟ್ಲೂ ಅಷ್ಟೇ ತುಂಬ ಫೇಮಸ್ಸು. ಇಲ್ಲಿ ಏನೇನು ಸಿಗುತ್ತೆ ಮತ್ತು ಈ ಹೋಟೆಲ್ನ ವಿಶೇಷತೆ ಏನು, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. ಸರ್ ಹೇಳಿ ಸರ್. ನಿಮ್ಮ ಹೆಸರು ಸರ್? ನಾಗರಾಜ ಅಂತ. ನಾಗರಾಜ್ ಅವರೇ, ನಿಮ್ಮ ಹೋಟ್ಲು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 10 ವರ್ಷ ಆಯಿತು ನಮಗೆ. 10 ವರ್ಷ ಆಯಿತಾ? ಮತ್ತು ಬೆಳಗಿನ ಬ್ರೇಕ್ಫಾಸ್ಟು ಏನೇನು ಮಾಡ್ತೀರಾ? ಬೆಳಗ್ಗೆ ಇಡ್ಲಿ, ದೋಸೆ, ಪೂರಿ, ಬಾತು, ಮಸಾಲೆ ದೋಸೆ, ಸಟ್ ಮಸಾಲೆ, ಉದ್ದಿನ ವಡೆ ಇದೆ, ಮಸಾಲ ವಡೆ ಇದೆ. ರೇಟ್ಗಳು? ರೈಟು ಒಂದು ಬಾತು 30 ರೂಪಾಯಿ, ಒಂದು ವಡೆ 5 ರೂಪಾಯಿ, 10 ರೂಪಾಯಿಗೆ 3 ಇಡ್ಲಿ, 3 ದೋಸೆ 20 ರೂಪಾಯಿ, 2 ಪೂರಿ 20 ರೂಪಾಯಿ. ತುಂಬ ರೀಸನಬಲ್ ಆಗಿ ಕೊಡ್ತಾ ಇದ್ದೀರಾ? ಹೌದು ಸರ್. ಓಕೆ, ನಿಮ್ಮ ಈ ಅಡ್ರೆಸ್ ಹೇಳ್ತೀರಾ? ಇದು ಲೊಕೇಶನ್ ಸರ್ ಇದು ಕ್ಯಾತ್ಮಾರ್ನಹಳ್ಳಿ 8ನೇ ಕ್ರಾಸು, ಅರ್ಬತ್ ಮೇಲ್ಕೇಶ್ವರ ಪಕ್ಕ, ಅಂದರೆ ಗಾಯತ್ರಿಪುರಂ ಕಡೆಯಿಂದ ಬಂದರೆ ಮೇನ್ ರೋಡು. ಓಕೆ, ಯಾವತ್ತು ನಿಮ್ಮದು ಹೋಟೆಲ್ ಕ್ಲೋಸ್ ಇರುತ್ತೆ ಅಂತ? ರಜೆ ದಿನ? ರಜಾ ಇಲ್ಲ ಸರ್, ಕಂಟಿನ್ಯೂ ಇರುತ್ತೆ. ಯಾವ್ದಾದ್ರು ಸಾವಿಗೆ ಆದ್ರೆ ಮಾತ್ರ ರಜಾ ಮಾಡ್ತೀವಿ. ಟೈಮಿಂಗ್ಸ್ ಬೆಳಗ್ಗೆ 7:30 ಸ್ಟಾರ್ಟು, 7:30ರಿಂದ 12 ಗಂಟೆ. ಮಧ್ಯಾಹ್ನ ಏನು ಮಾಡೋದು? ಮಧ್ಯಾಹ್ನ ಇಲ್ಲ ಸರ್. ಸಂಜೆ ಏನಾದರೂ? ಸಂಜೆ ವಡೆ ಬಜ್ಜಿ ಹಾಕ್ತೀವಿ. ಈಗ ಮಧ್ಯಾಹ್ನ ಡಿಮ್ಯಾಂಡ್ ಇದ್ರೂ ಮಾಡ್ತಾ ಇಲ್ವ ನೀವು? ಇಲ್ಲಿ ಸ್ವಲ್ಪ ಸಾಯಂಕಾಲ ಟೈಮ್, ಮಧ್ಯಾಹ್ನ ಟೈಮ್ ಅಂತೂ ಬಿಸ್ನೆಸ್ ಕಮ್ಮಿ ಇಲ್ಲಿ. 12 ಗಂಟೆ ಕ್ಲೋಸ್ ಆಗುತ್ತೆ. 12 ಟೈಮ್ ಜನ ಪಬ್ಲಿಕ್ ಕಮ್ಮಿ ಸ್ವಲ್ಪ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀರಲ್ಲ, ಡೈಲಿ ಏನಾದ್ರು ಚೇಂಜಸ್? ಡೈಲಿ ಒಂದೊಂಥರ ಬಾತು. ಯಾವ ಥರ ಮಾಡ್ತೀರಾ? ಒಂದು ದಿವಸ ಬ್ರೆಡ್ ಬಾತ್ ಮಾಡ್ತೀವಿ, ಒಂದು ದಿವಸ ವಾಂಗಿ ಬಾತು, ಕೋಸ್ ಬಾತು, ಗೀ ರೈಸು, ತರಕಾರಿ ಬಾತು, ಎಲ್ಲ ಥರ ಬಾತ್ ಮಾಡ್ತೀವಿ. ಚೇಂಜಸ್ ಇರುತ್ತೆ? ಡೈಲಿ ಒಂದೊಂಥರ ಬಾತು. ಇದು ನಿಮಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ? ನಮ್ಗೆ ಅಕ್ಕ ಇದ್ದಾರೆ, ಅಕ್ಕನ ಮಕ್ಕಳಿದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನಮ್ಮ ಮಿಸೆಸ್ ಇದ್ದಾರೆ, ನಮ್ಮ ಚಿಕ್ಕಮ್ಮ, ಎಲ್ಲ ನಮ್ಮ ಫ್ಯಾಮಿಲಿನೇ. ನೋಡಿದೆ, ತುಂಬ ಖುಷಿ ಆಯಿತು. ಎಲ್ಲ ಸಾಥ್ ಕೊಡ್ತಾರೆ. ಓಕೆ, ಇದು ಹೋಟ್ಲ್ ಹೆಸರು ಹಾಕಿಟ್ಟಿಲ್ಲ ಅಂತ ನೋಡಿದೆ, ಹೋಟ್ಲ್ ಹೆಸರೇ ಇಲ್ಲ. ನೀವು ಹಾಕಿಲ್ಲ ಸರ್? ಹಾಕ್ಬೇಕು ಅಂತ ಇದ್ದೀವಿ, ಹಾಕ್ಬೇಕು. ಬೇಕಾಗಿಲ್ಲ. ಇಲ್ಲ. ನಾನೀಗ ತೊಗೊಂಡಿದ್ದೀನಿ ಇಡ್ಲಿ, ವಡೆ, ಮತ್ತು ಇಡ್ಲಿಗೆ ಸೈಡ್ಸ್ ನೋಡಿ, ಚಟ್ನಿ, ಸಾಗು, ಆಲೂಗೆಡ್ಡೆ ಪಲ್ಯ, ತುಂಬ ಸ್ಮ್ಯಾಶ್ ಮಾಡಿ ತುಂಬ ಚೆನ್ನಾಗಿ ಆಲೂಗೆಡ್ಡೆ ಪಲ್ಯ ಕೊಟ್ಟಿದ್ದಾರೆ. 2 ವಡೆ, ಉದ್ದಿನ ವಡೆ ಮತ್ತು ಮಸಾಲೆ ವಡೆ. ತುಂಬ ಸಾಫ್ಟಾಗಿ ಇಡ್ಲಿನ ಬೇಯಿಸಿದ್ದಾರೆ. ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಇಡ್ಲಿ ಸಖತ್ ಸಾಫ್ಟು, ಸ್ಮೂತಾಗಿದೆ. ನಾನು ತಗೊಂಡಿರೋದು ಕಾಯಿ ಚಟ್ನಿ, ಇವಾಗ ಕೊಟ್ಟಿರೋದವರು ಕಾಯಿ ಚಟ್ನಿ. ಇಡ್ಲಿಗೆ ಸಖತ್ತಾಗಿದೆ ಕಾಂಬಿನೇಷನ್ನು. ಸೈಡ್ಸು ಜಾಸ್ತಿ ಇದೆ ಆಪ್ಷನ್ನು ನೋಡಿ. ಸಾಗು, ಇಡ್ಲಿಗೆ ಸಾಗು ಹೇಗಿದೆ ನೋಡೋಣ. ವಂಡರ್ಫುಲ್ ಟೇಸ್ಟು. ಇಡ್ಲಿಗೆ ಸಖತ್ತಾಗಿ ಸಾಗು ಹೊಂದಿಕೆ ಆಗುತ್ತೆ. ಹಂಗೆ ಬಾಯಿಗೆ ಹಾಕಿದ್ರೆ ಹಂಗೆ ಕರ್ಗೋಗ್ತಾ ಇದೆ, ಅಷ್ಟು ಸ್ಮೂತು ಸಾಫ್ಟ್ ಆಗಿದೆ ಇಡ್ಲಿ. ಚೆನ್ನಾಗಿ ಮಾಡಿದ್ದಾರೆ. ಇಡ್ಲಿ ಬೇಯಿಸ್ತಾ ಇರ್ತಾರೆ, ಹಂಗೆ ಖಾಲಿ ಆಗ್ತಾ ಇರುತ್ತೆ. ಇಡ್ಲಿ ಇವ್ರದ್ದು ಒಂಥರ ಸಿಗ್ನೇಚರ್ ಫುಡ್ ಅಂತಲೇ ಹೇಳ್ಬೋದು. ಸಖತ್ ಕ್ರೌಡು. ಆ ಕ್ರೌಡಲ್ಲಿ ಕಾಯ್ಕೊಂಡು, ಮತ್ತು ಹೈಯೆಸ್ಟು ಶ್ರಮಿಕ ವರ್ಗ ಇರೋದು ನಮ್ಮ ಕ್ಯಾತ್ಮಾರ್ನಹಳ್ಳಿಲಿ. ಸಖತ್ ಶ್ರಮಿಕ ವರ್ಗ, ಕೆಲಸದವ್ರು ಜಾಸ್ತಿ ಇಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಇಂಥ ಒಂದು ಒಳ್ಳೆ ಹೋಟೆಲ್ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಒಂಥರ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಈ ಹೋಟ್ಲು ಸ್ಪೆಷಲ್ ಏನಂತಂದರೆ ಹೋಟೆಲ್ಗೆ ನೇಮೇ ಇಲ್ಲ, ಅದಕ್ಕೆ ನಿಮ್ಗೆ ಹೇಳಿದ್ದು ಒಂಥರ ಹಿಡನ್ ಜೆಮ್ ಅಂತ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಹೊರಗಡೆಯವ್ರಿಗೆ. ನೀವು ಈ ಕಡೆ ಬಂದರೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟು ವಡೆ ಟೇಸ್ಟ್ ನೋಡೋಣ. ಮಸಾಲೆ ವಡೆ, ಕಡಲೆಬೇಳೆದು ವಡೆ, ಮಸಾಲೆ ತುಂಬ ಚೆನ್ನಾಗಿ ಬೆಂದಿದೆ ವಡೆಯಲ್ಲಿ. ನಾವಿಲ್ಲಿ ಸುಮಾರು ಬಂದು ಒಂದು 5-6 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿ. ಮತ್ತು ತಿಂಡಿ ಎಲ್ಲ ತುಂಬ ಚೀಪಾಗಿದೆ, ಮತ್ತು ಟೇಸ್ಟು ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ. ಮತ್ತು ಬೇರೆ ಕಡೆ ಹೋಲಿಸ್ಕೊಂಡ್ರೆ ಬೇರೆ ಕಡೆ 3 ಜನ ಮಾಡೋ ನಾಷ್ಟು ದುಡ್ಡಲ್ಲಿ ಇಲ್ಲಿ 4 ಜನ 5 ಜನ ಮಾಡ್ಬೋದು. ಇಲ್ಲಿ ಅದೇ ದುಡ್ಡಲ್ಲಿ ಇಲ್ಲಿ ಬಂದು ಒಂದು ಪ್ಲೇಟ್ ದೋಸೆ ತೊಗೊಂಡ್ರೆ 20 ರೂಪಾಯಿ, ಇಡ್ಲಿ ತೊಗೊಂಡ್ರೆ 20 ರೂಪಾಯಿ, ಬಾತ್ ತೊಗೊಂಡ್ರೆ 30 ರೂಪಾಯಿ. ಬೇರೆ ಕಡೆ ಹೋಯ್ತಿನಾದ್ರು ಬಾತು ವಡೆ ಎಲ್ಲ ತಂದು 45ರಿಂದ 50 ರೂಪಾಯಿ ಆಗುತ್ತೆ. ಅದು ಇರೋದ್ರಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್, ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇಲ್ಲಿ. ನಿಮ್ಗೆ ಆಗಲೇ ಹೇಳಿದೆ, ಬಾತ್ ರೆಡಿ ಇರುತ್ತೆ, ಇಡ್ಲಿ ಅಲ್ಲೇ ಖಾಲಿ ಆಗ್ತಾ ಇರುತ್ತೆ,
ಇಮಿಡಿಯೇಟ್ ಮಾಡ್ತಾ ಇರ್ತಾರೆ. ಮತ್ತು ಪೂರಿನೂ ಅಷ್ಟೇ ಆನ್ ಸ್ಪಾಟಲ್ಲಿ ಮಾಡಿಕೊಡ್ತಾರೆ. ಸ್ವಲ್ಪ ಟೈಮ್ ಕಾಯಲೇಬೇಕಾಗತ್ತೆ. ಈಗ ಬಾತ್ನ ಟೇಸ್ಟ್ ನೋಡೋಣ ಬನ್ನಿ. ನಾನೀಗ ತಗೊಂಡಿದ್ದೀನಿ ಕೋಸ್ ಬಾತು. ಇವತ್ತು ಸ್ಪೆಷಲ್, ಇವತ್ತು ಕೋಸ್ ಬಾತ್ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ ಚಟ್ನಿ ಮತ್ತು ಮೊಸರು ಚಟ್ನಿ ಕೊಟ್ಟಿದ್ದಾರೆ. ವಡೆ, ಮಸಾಲೆ ವಡೆ, ಉದ್ದಿನ ವಡೆ, ಮೈ ಫೇವ್ರೆಟ್ ಉದ್ದಿನ ವಡೆ ತಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಏನಕ್ಕೆ ಇಲ್ಲಿ ಜನ ಇಷ್ಟೊಂದು ಕ್ರೌಡು ಅಂದರೆ ಇಲ್ಲಿದೆ ಅದರದ್ದು ಸೀಕ್ರೆಟು. ಯಾಕೆಂದರೆ ಯಾರೇ ನಮ್ಮ ಮೈಸೂರಿಯನ್ಸ್ಗೆ ಬಾತು ಅಂದರೆ ತುಂಬ ಇಷ್ಟಪಡ್ತಾರೆ. ನೀವು ಎಲ್ಲೇ ಹೋಗಿ ಯಾವ ಬಾತ್ ಇವತ್ತು, ಏನು ಬಾತ್ ಮಾಡಿದ್ದೀರಾ, ಏನು ಸ್ಪೆಷಲ್ ಇವತ್ತು ಅಂತ ಕೇಳ್ತಾರೆ. ಇಲ್ಲಿ ಇವತ್ತು ನಮಗೆ ಕೋಸ್ ಬಾತ್ ಕೊಟ್ಟಿದ್ದಾರೆ. ಡೈಲಿ ಒಂದೊಂದು ಥರ ಬಾತ್ ಮಾಡ್ತಾರೆ. ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಮೇಯ್ನ್ ಏನು ಅಂತಂದರೆ ಅವರ ಒಂದು ಕೈಗುಣ, ಆ ಟೇಸ್ಟ್ ಇರುತ್ತಲ್ಲ, ಅದಕ್ಕೆ ಜನ ಫಿದಾಗಿರ್ತಾರೆ. ನಿಮ್ದು ಎಷ್ಟೋ ಹೋಟ್ಲುಗಳಲ್ಲಿ ನೋಡಿರ್ತೀರ ಬಾತ್ ಅಂದರೆ ಫೇಮಸ್ಸು ಅಂತ. ಆ ಥರ ಇಲ್ಲೂ ತುಂಬ ಫೇಮಸ್ಸು ಬಾತ್ ಇದು. ನೀವು ಅಷ್ಟೇ ಬಂದರೆ ಇಲ್ಲಿಗೆ 2 ವೀಲರಲ್ಲೇ ಬನ್ನಿ. ರಸ್ತೆ ಬ್ಲಾಕ್ ಆಗಿಬಿಡುತ್ತೆ, ಪಾರ್ಕಿಂಗ್ ಸಮಸ್ಯೆ. ಫ್ರೆಂಡ್ಸ್, ನಾವು ಯಾವತ್ತೂ ಯಾವುದೇ ಒಂದು ರಿವ್ಯೂ ಮಾಡಬೇಕಾದ್ರೆ ಹೋಟೆಲ್ದೇ ಆಗಲಿ ಯಾವುದೇ ಆಗಲಿ ಫಸ್ಟಲ್ಲಿ ಬಂದು ಟೇಸ್ಟ್ ಚೆನ್ನಾಗಿದೆಯಾ, ಓಕೆನಾ, ವಿಡಿಯೋ ಮಾಡ್ಬೋದಾ, ಮತ್ತು ಕ್ರೌಡು, ಜನಗಳ ಒಂದು ಒಪಿನಿಯನ್ನು ಎಲ್ಲ ಚೆನ್ನಾಗಿದ್ದರೆ ನಿಮಗೆ ರಿವ್ಯೂ ಮಾಡಿ ತಿಳಿಸ್ತೀವಿ. ಮೇಯ್ನ್ ಮ್ಯಾಟರ್ ಏನಂತಂದರೆ ಕಸ್ಟಮರ್ಗಳ ಜೊತೆ ಈ ಹೋಟೆಲ್ ಮಾಲೀಕರು ಯಾವ ರೀತಿ ಸರ್ವಿಸ್ ಕೊಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಅದ್ರ ಮೇಲೆ ಹೋಗುತ್ತೆ. ಹೋಟ್ಲಲ್ಲಿ ಟೇಸ್ಟ್ ಒಂದೇ ಚೆನ್ನಾಗಿದ್ರೆ ಆಗಲ್ಲ, ಅವರು ನಗುಮುಖದಿಂದ ಸರ್ವಿಸ್ ಕೊಡಬೇಕು. ಆವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೀವೇ ಅವರ ಇಂಟರ್ವ್ಯೂ ನೋಡಿದಾಗ ನಿಮಗೆ ಅನಿಸಿರುತ್ತೆ ತುಂಬ ನಗುಮುಖದಿಂದ ಚೆನ್ನಾಗಿ ಖುಷಿಯಿಂದ ಮಾತಾಡ್ತಾರೆ. ಮೇಯ್ನ್ ಅದೇನೇ ನಮಗೆ ಬೇಕಾಗಿರೋದು. ನೀವೇ ನೋಡ್ತಾ ಇದ್ದೀರಾ, ಬಾತ್ಗೆ ಹೆವಿ ಮಸಾಲೆನೇ ಹಾಕಿಲ್ಲ, ಒಂದು ಕನ್ಸಿಸ್ಟೆಂಟಾಗಿ ಎಷ್ಟು ಬೇಕಷ್ಟು ಹಾಕಿದ್ದಾರೆ. ಅವರ ಒಂದು ಸಿಗ್ನೇಚರ್ ಫುಡ್ ಅಂತ ಹೇಳ್ಬೋದು ಈ ಬಾತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಾತ್ ಬಂದು ಗ್ರೀನ್ ಮಸಾಲೆ ನಿಮಗೆ ಕಾಣಿಸ್ತಾ ಇದೆ. ಒಂದೊಂದು ಬೈಟು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಈ ಹೋಟೆಲ್ ಬಂದು 11 ಗಂಟೆ ತನಕ ಇರುತ್ತೆ ಬ್ರೇಕ್ಫಾಸ್ಟು. ನೀವು ಬೇಗ ಬಂದರೆ ಎಲ್ಲನೂ ಐಟಮ್ ಸಿಗುತ್ತೆ, ಕೆಲವೊಂದು ಸಿಗೋಲ್ಲ ಲೇಟ್ ಆಗೋದ್ರೆ. ಆದಷ್ಟು ಬೇಗ ಬನ್ನಿ, ಫ್ರೆಶ್ ಆಗಿರೋದನ್ನೇ, ಬಿಸಿ ಬಿಸಿಯಾಗಿರೋದನ್ನೇ ತಿನ್ನಿ, ಎಂಜಾಯ್ ಮಾಡಿ. ಇದನ್ನು ತಿನ್ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ನಾವಿವತ್ತು ವಿಸಿಟ್ ಮಾಡಿದ್ದು ಕ್ಯಾತ್ಮಂಡ್ನಲ್ಲಿರುವಂಥ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ. ಇಲ್ಲಿ ನಾವು ಟ್ರೈ ಮಾಡಿದ್ದು ಬಾತು, ಮಸಾಲೆ ವಡೆ, ಉದ್ದಿನ ವಡೆ ಮತ್ತು ಇಡ್ಲಿ ಅಂದರೆ ತುಂಬ ಫೇಮಸ್ ಇಲ್ಲಿ. ಇದು ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮರಿದೇನೆ ವಿಸಿಟ್ ಮಾಡಿ, ಟೇಸ್ಟ್ ನೋಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.